Hello, ನಮಸ್ಕಾರ, ನನ್ನ ಹೆಸರು Dr. ಡಾಕ್ಟರ್ Karan ಶ್ರೀಧರ್ ರೆಡ್ಡಿ. ನಾನು ಸ್ಟೇಪ್ಲರ್ ಅಂಡ್ ಲೇಸರ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ KPHP ಕಾಲೋನಿ ಕುಕ್ಕಟ್ಪಲ್ಲಿ. ಈ ದಿನಗಳಲ್ಲಿ ನೋಡೋದಾದ್ರೆ ಬಹಳ ಜನಕ್ಕೆ ಸರ್ಕಮ್ಸಿಷನ್ ನಂತರದಲ್ಲಿ ಯಾವ ರೀತಿಯ ಜಾಗ್ರತೆ ವಹಿಸಬೇಕು ಅನ್ನೋದನ್ನು ಬಹಳ ಐಡಿಯಾ ಇಲ್ಲ. ಕೆಲವರಿಗೆ ಐಡಿಯಾ ಇದ್ರೂ ಸಹ ಅವರು ಭಯದಿಂದ ಮಾಡ್ಕೊಳ್ಳದೆ ಇರಬಹುದು. ಕೆಲವರಿಗೆ ಮಾಡ್ಕೊಂಡ್ರು ಸಹ ಕಾಂಪ್ಲಿಕೇಶನ್ಸ್ ಬರ್ಬೋದು, ಮಾಡ್ಕೊಂಡ್ರು ಸಹ ನೋವಾಗಬಹುದು. ಈ ತರದೆಲ್ಲ ತುಂಬಾ ಇದೆ. ಈ ವಿಡಿಯೋ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಅಸಲಿಗೆ ಸರ್ಕಮ್ಸಿಷನ್ ಮಾಡಿದ ನಂತರ ಯಾವ ರೀತಿಯಾಗಿ ಕೇರ್ ತಗೋಬೇಕು. ಈ ಸರ್ಕಮ್ಸಿಷನ್ ಮಾಡಿದ ನಂತರ ನಾವು ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ ನಲ್ಲಿ ಮಾಡೋ ಸ್ಟೇಪ್ಲರ್ ಹೆಸರು KSR ಸ್ಟೇಪ್ಲರ್ಸ್. ಈ KSR ಸ್ಟೇಪ್ಲರ್ಸ್ ಬಳಸಿ ಸರ್ಕಮ್ಸಿಷನ್ ಮಾಡಿದ ನಂತರದಲ್ಲಿ ನಮಗೆ ಅಲ್ಲೊಂದು ರಿಂಗ್ ಕಾಣಿಸುತ್ತೆ. ಅದನ್ನೇ ನಾವು ಸಿಲಿಕಾನ್ ರಿಂಗ್ ಅಂತ ಹೇಳ್ತೀವಿ. ಆ ಸಿಲಿಕಾನ್ ರಿಂಗ್ ಮೇಲೆ ಪಿನ್ಸ್ ಇರುತ್ತೆ. ಅಂದ್ರೆ ಇಲ್ಲಿ ಅಲ್ಟಿಮೇಟ್ ಆಗಿ ಏನಂದ್ರೆ ಪಿನ್ಸ್ ಏನಿರುತ್ತೆ ಆ ಪಿನ್ಸ್ ಡೈರೆಕ್ಟ್ ಆಗಿ ಸ್ಕಿನ್ ಗೆ ಅಟ್ಯಾಚ್ ಆಗದೆ ಮಧ್ಯದಲ್ಲಿ ಸಿಲಿಕಾನ್ ರಿಂಗ್ ಇರುತ್ತೆ. ನಾವು ಅದನ್ನ ಗಮನಿಸೋದಾದ್ರೆ ಹಂಗೆ ಈ ರೀತಿಯಾಗಿರುತ್ತೆ. ನಮಗೆ ಪಿನ್ಸ್ ಅನ್ನೋದು ಇಲ್ಲಿ ಬೀಳುತ್ತೆ. ಸೊ ಪಿನ್ಸ್ ಅನ್ನೋದು ಈ ರೀತಿಯಾಗಿರುತ್ತೆ. ಚರ್ಮಕ್ಕೂ ಮಧ್ಯದಲ್ಲಿ ಪಿನ್ಸ್ ಬೀಳುತ್ತೆ. ಈ ಗ್ಲಾನ್ಸ್ ಏನಿದೆ ಇದನ್ನ ಗ್ಲಾನ್ಸ್ ಅಂತೀವಿ. ಗ್ಲಾನ್ಸ್ ಮುಂದೆನೂ ಉಳಿದು ಹೋಗುತ್ತೆ. ಸೊ ಇದು ಅಲ್ಟಿಮೇಟ್ ಆಗಿ ಸರ್ಕಮ್ಸಿಷನ್ ಸರ್ಜರಿ ಮಾಡಿದ ನಂತರ ಕಾಣಿಸೋ ಪಿಕ್ಚರ್. ಸೊ ಇವರಿಗೆ ಏನಾಗುತ್ತೆ ಅಂದ್ರೆ ಸ್ಕಿನ್ ಏನಿರುತ್ತೆ ಇದು ಕೆಳಗೆ ಮತ್ತೆ ಓವರ್ಲ್ಯಾಪ್ ಆಗಿರುತ್ತೆ. ಓವರ್ಲ್ಯಾಪ್ ಆಗಿದಾಗ ಈ ರೀತಿ ಕವರ್ ಆಗಿರುತ್ತೆ. ಕವರ್ ಆಗಿರೋದ್ರಿಂದ ಪಿನ್ಸ್ ಅನ್ನೋದು ಒಳಗೆ ಹೋಗಿರುತ್ತೆ, ಇನ್ಬೌಂಡ್ ಗೆ ಹೊರಟೋಗಿರುತ್ತೆ. ಒಳಗೆ ಹೋಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ತೊಳ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ. ಅವರು ಮೇಲಿಂದನೇ ನೀರು ಹಾಕ್ತಿರ್ತಾರೆ. ಬಟ್ ಪಿನ್ಸ್ ಮೇಲೆ ನೀರು ಹಾಕದೆ ಜಸ್ಟ್ ಗ್ಲಾನ್ಸ್ ಮೇಲೆ ನೀರು ಹಾಕ್ತಿರ್ತಾರೆ. ಅದು ಹಾಗಲ್ಲ. ತೊಳ್ಕೊಳ್ಳೋದಕ್ಕೆ ಒಂದು ಮೆಥಡ್ ಏನಿದೆ ಅದನ್ನ ನಾನು ಇವತ್ತು ಕ್ಲಿಯರ್ ಮಾಡಿಸ್ತೀನಿ. ఎప్పుడైతే పిన్నులు మనకి ఇక్కడ కనిపిస్తున్నాయో పిన్నుల మీద నుంచి చర్మాన్ని వెనక్కి కనాలి. ఈ రకంగా ముందే ఓవర్లాప్ అయిందో ఆ చర్మం మొత్తం వెనక్కి బರುತ್ತೆ. ಅಂದ್ರೆ ಅಲ್ಟಿಮೇಟ್ ಆಗಿ పిన్నుల ಸೈಟ್ ಏನಿರುತ್ತೋ ಸಿಲಿಕಾನ್ ರಿಂಗ್ ಇರುತ್ತೋ ವೈಟ್ ಕಲರ್ ಆಗಲಿ ಯೆಲ್ಲೋಯಿಶ್ ಕಲರ್ ಆಗಲಿ ಕಾಣಿಸೋ ಸಿಲಿಕಾನ್ ರಿಂಗ್ ಏನಿರುತ್ತೋ ಆ ಸಿಲಿಕಾನ್ ರಿಂಗ್ ಕಾಣಿಸ್ಬೇಕು. ಅಂದ್ರೆ ಕಾಣಿಸೋವರೆಗೂ ಚರ್ಮ ಹಿಂದೆ ಕೆಳಬೇಕು. ಅವಾಗ ನಮಗೆ ಆ ಸಿಲಿಕಾನ್ ರಿಂಗ್ ಪಿನ್ಸ್ ಕಾಣಿಸುತ್ತೆ. ಅಲ್ಲಿ ನಾವು ಸೋಪ್ ನೀರಿನಲ್ಲಿ ಶುಭ್ರವಾಗಿ ತೊಳ್ಕೋಬೇಕು. ಕೈಯಿಂದ ತೊಳಿಬೇಕು. ಯಾವುದೇ ಪರಿಸ್ಥಿತಿಯಲ್ಲೂ ಕಾಟನ್ ಆಗಲಿ ಇನ್ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ಆಗಲಿ ಬ್ರಷ್ ಆಗಲಿ ಇಂಥರದ್ದೆಲ್ಲ ಬಳಸಬಾರ್ದು. ಯಾಕಂದ್ರೆ ಅದು ಬಹಳ ಸೆನ್ಸಿಟಿವ್ ಆಗಿರುತ್ತೆ. ಸಿಲಿಕಾನ್ ರಿಂಗ್ ಕೂಡ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸೊ ಅಲ್ಲಿ ಬಿಸಿ ನೀರಿಂದ ಸೋಪ್ ನೀರಿಂದ ತೊಳ್ಕೊಳ್ಳೋದ್ರಿಂದ ಅಲ್ಲಿರೋ ಕೊಳೆ ಆಗಿರ್ಬೋದು, ಬೆವರಾಗಿರ್ಬೋದು, ಡಸ್ಟ್ ಆಗಿರ್ಬೋದು ಅಥವಾ ಇನ್ಯಾವುದೋ ರೀತಿಯಾದ ಕಲ್ಮಶ ಇದ್ರೂ ಅದು ಹೊರಟೋಗುತ್ತೆ. ಸೊ ಆ ಏರಿಯಾ ಎಲ್ಲ ಶುಭ್ರ ಮಾಡ್ಕೋಬೇಕು. ಶುಭ್ರ ಮಾಡ್ಕೊಂಡ್ಮೇಲೆ ಟವಲ್ ಇಂದಾಗ್ಲಿ ನ್ಯಾಪ್ಕಿನ್ ಇಂದಾಗ್ಲಿ ಡ್ರೈ ಮಾಡ್ಕೊಂಡು ಅದನ್ನ ಹಾಗೆ ಬಿಟ್ಬಿಡ್ಬೇಕು. ಹಾಗೆ ಅಟ್ಲೀಸ್ಟ್ ಒನ್ ಡೇ ನಲ್ಲಿ 3 ಟೈಮ್ಸ್ ಮಾಡಿದ್ರೆ ಹೀಲಿಂಗ್ ಅನ್ನೋದು ಬಹಳ ಫಾಸ್ಟ್ ಆಗಿರುತ್ತೆ. ಸೊ ಇದು ಓವರ್ಲ್ಯಾಪ್ ಪಿನ್ಸ್ ಒಂದೊಂದ್ಸಲಿ ಚುಚ್ಕೊಳ್ತಿರುತ್ತೆ. ಏನಂದ್ರೆ ಗ್ಲಾನ್ಸ್ ಗೆ ಇದು ಚುಚ್ಕೊಳ್ತಿರುತ್ತೆ ಅಂತ ಬಹಳ ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಇವರಿಗೆ ಏನಂದ್ರೆ ಚಿಕ್ಕ ಪುಟ್ಟ ಯಾವಾಗ ಅವರು ಗ್ಲಾನ್ಸ್ ಗೆ ಚುಚ್ಕೊಂಡು ತೊಂದರೆ ಮಾಡ್ತಿರುತ್ತೋ, ಯಾಕಂದ್ರೆ ಓವರ್ಲ್ಯಾಪ್ ಆಗಿರುತ್ತೆ. ಹಾಗಾಗಿ ಆ ಪಿನ್ಸ್ ಆಗಲಿ ಸಿಲಿಕಾನ್ ರಿಂಗ್ ಆಗಲಿ ಚುಚ್ಕೊಳ್ಳೋ ಅವಕಾಶ ಇರುತ್ತೆ. ಸೊ ಅದು ಬೇಡ ಅನ್ಕೊಳ್ಳೋರಿಗೆ ಹಾಗೂ ತೊಂದರೆ ಪಡ್ತಿರೋರಿಗೆ ಸಿಂಪಲ್ ಮಾತೇನಂದ್ರೆ ಚರ್ಮನ ತೊಳ್ಕೊಳ್ಳುವಾಗ ಹಿಂದೆ ಕೆಳಗೆ ಎಳೆದ ಜಾಗದಲ್ಲಿ ಸ್ಟೇಪ್ಲರ್ ಕಾಣಿಸಿದ ಮೇಲೆ ಗಾಜು ಪೀಸ್ ಅಂತ ಸಿಗುತ್ತೆ ಮಾರ್ಕೆಟ್ ನಲ್ಲಿ. ಜಸ್ಟ್ ಕಾಟನ್ ಇರುತ್ತೆ, ಜೊತೆಗೆ ಅದು ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಅದು ಡಿಫರೆಂಟ್ ಕೈಂಡ್ ಆಫ್ ಡ್ರೆಸ್ಸಿಂಗ್ ಮೆಟೀರಿಯಲ್ ಗಾಜು ಪೀಸ್ ಅಂತ ಸಿಗುತ್ತೆ. ಆ ಗಾಜು ಪೀಸ್ ನ ಸುತ್ತ ಬಿಡಬೇಕು, ಹಾಗೆ ಬಿಟ್ಬಿಡ್ಬೇಕು. ಹಾಗೆ ಬಿಡೋದ್ರಿಂದ ಓವರ್ಲ್ಯಾಪ್ ಆಗೋದಿಲ್ಲ, ಮುಂದಕ್ಕೆ ಬರೋದಿಲ್ಲ. ಮುಂದಕ್ಕೆ ಬರಲಿಲ್ಲ ಅಂದ್ರೆ ಚುಚ್ಕೊಳ್ಳೋದಾಗ್ಲಿ, ಪೈನ್ ಆಗೋದಾಗ್ಲಿ, ಇಲ್ಲಾಂದ್ರೆ ಸ್ವೆಲ್ಲಿಂಗ್ ಆಗೋದಾಗ್ಲಿ ಇಂತರದೆಲ್ಲ ಅವಾಯ್ಡ್ ಆಗೋಗುತ್ತೆ. ಹಾಗಾಗಿ ಥರ್ಡ್ ಇಂಪಾರ್ಟೆಂಟ್ ಏನಂದ್ರೆ ಯಾವುದೇ ಪರಿಸ್ಥಿತಿಯಲ್ಲೂ ಎರೆಕ್ಷನ್ ಆಗಬಾರ್ದು. ಬಹಳ ಜನ ನನ್ನ ಹತ್ರ ಪೋಸ್ಟ್ ಆಪರೇಟಿವ್ ಅಂದ್ರೆ ಸರ್ಜರಿ ನಂತರ ಬರೋರಲ್ಲಿ ಎಲ್ಲರೂ ಎರೆಕ್ಷನ್ ಮಾಡ್ಕೊಂಡೇ ಬಂದಿರ್ತಾರೆ. ಎರೆಕ್ಷನ್ ಆಗಿದೆ ಅಂದ್ರೆ ನಾವು ಏನಂದ್ರೆ ಅಂಗ ಚಿಕ್ಕದಾಗಿದ್ದಾಗ ನಾವು ಪಿನ್ಸ್ ಹಾಕಿರ್ತೀವಿ. ಹಾಗಾಗಿ ಅಂಗ ದೊಡ್ಡದಾದ ಕೂಡಲೇ ಆ ಪಿನ್ಸ್ ಉದ್ರೋಗೋ ಚಾನ್ಸಸ್ ಇರುತ್ತೆ. ಹೀಲ್ ಆಗದೆ ಗ್ಯಾಪ್ ಬರೋ ಸಾಧ್ಯತೆ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಬ್ಲೀಡಿಂಗ್ ಬರೋ ಅವಕಾಶ ಇರುತ್ತೆ, ಊತ ಬರೋ ಚಾನ್ಸಸ್ ಇರುತ್ತೆ. ತುಂಬಾ ಜನ ನೋಡೋದಾದ್ರೆ ಇಲ್ಲಿ ಊತ ಬರ್ತಿರುತ್ತೆ. ಊತ ಯಾಕೆ ಇಲ್ಲಿ ಬರುತ್ತೆ ಅನ್ನೋದಾದ್ರೆ ಅಂಗ ದೊಡ್ಡದಾಗೋದ್ರಿಂದ ಅಂದ್ರೆ ಮತ್ತೆ ಬ್ಯಾಕ್ ಹೋಗೋದಕ್ಕಾಗದೆ ಇಲ್ಲಿ ಅಬ್ಸ್ಟ್ರಾಕ್ಷನ್ಸ್ ಆಗೋಗುತ್ತೆ. ಇಲ್ಲೆಲ್ಲ ಊತ ಬರುತ್ತೆ. ಟೆಂಪರರಿ. ಬಟ್ ಇವೆಲ್ಲವನ್ನು ನಾವು ಅವಾಯ್ಡ್ ಮಾಡಬೇಕು ಅಂದ್ರೆ ಸೊ ಇವೆಲ್ಲ ಅವಾಯ್ಡಬಲ್ ಸಿಚುಯೇಷನ್ಸ್. ಇವೆಲ್ಲ ಅವಾಯ್ಡ್ ಮಾಡಬೇಕು ಅಂದಾಗ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಎರೆಕ್ಷನ್ ಆಗದಂಗೆ ಕೇರ್ ತಗೋಬೇಕು. ಹಾಗೆ ಮಾಡೋದ್ರಿಂದ ಈ ಕಾಂಪ್ಲಿಕೇಶನ್ಸ್ ಯಾವುದು ಬರಲ್ಲ. ಯಾವುದೇ ಪರಿಸ್ಥಿತಿಯಲ್ಲೂ ಇಂಟರ್ಕೋರ್ಸ್ ಅನ್ನೋದನ್ನ ಮಾಡಬಾರ್ದು. ನಾವು 1 ಮಂತ್ ವರೆಗೂ ಇಂಟರ್ಕೋರ್ಸ್ ನ ಅವಾಯ್ಡ್ ಮಾಡಲೇಬೇಕು. ಸೊ ಈ ಎರಡು ಕೇರ್ ನ ತಗೊಂಡಿದ್ದೆ ಆದ್ರೆ ಎರೆಕ್ಷನ್ 1 ಅಂಡ್ ಕ್ಲೀನಿಂಗ್ ಮೆಥಡ್ ಈಗಾಗಲೇ ಹೇಳಿದೀನಿ. ಆ ಕ್ಲೀನಿಂಗ್ ಮೆಥಡ್ ನಲ್ಲಿ ನೀವೇನಾದ್ರೂ ಖಚಿತವಾಗಿ ಮಾಡ್ಕೊಂಡಿದ್ದೆ ಆದ್ರೆ 8 to 10 ಡೇಸ್ ನಲ್ಲಿ ರಿಂಗ್ಸ್ ಬಿದ್ದೋಗುತ್ತೆ ಅಂಡ್ ಹೀಲಿಂಗ್ ಕೂಡ ಫಾಸ್ಟ್ ಆಗಿರುತ್ತೆ. ಡಯಾಬಿಟಿಸ್ ನಲ್ಲಿ ಬಹಳ ಜನ ಏನ್ ಅನ್ಕೊಳ್ತಾರೆ ಅಂದ್ರೆ ಡಯಾಬಿಟಿಸ್ ನಲ್ಲಿ ಹೆಚ್ಚು ಸಮಯ ಬೇಕಾಗುತ್ತೇನೋ, ಹೀಲಿಂಗ್ ಆಗೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೇನೋ ಅಂತಾರೆ. ಡಯಾಬಿಟಿಸ್ ಇರೋರ್ಗೂ ಕೂಡ ಅಷ್ಟೇ ಫಾಸ್ಟ್ ಮಾಮೂಲು ನಾರ್ಮಲ್ ಪರ್ಸನ್ಸ್ ಏನಾದ್ರೂ ನಾರ್ಮಲ್ ಪರ್ಸನ್ಸ್ 2 to 3 ಟೈಮ್ಸ್ ಕ್ಲೀನ್ ಮಾಡ್ಕೊತಾರೆ. ಡಯಾಬಿಟಿಸ್ ಬಂದಿರೋರಿಗೆ ಇನ್ನೂ ಹೆಚ್ಚು ಸಲ ಮಾಡ್ಕೋಬೇಕು, ಯಾಕಂದ್ರೆ ಸೆಕ್ರೆಷನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸೇಮ್ ಟೈಮ್ ನಲ್ಲಿ ಅವ್ರಿಗೂ ಸಹ ಹೀಲ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಸತಿ ಮಾಡ್ಕೋಬೇಕಾಗುತ್ತೆ. ಕೆಲವರಿಗೆ ರೆಡ್ ಆಗೋದು, ಕೆಲವರಿಗೆ ಮುಟ್ಟಿದ್ರೆ ನೋವಾಗೋದು
ಮಾಡ್ಬೋದು. ಕೆಲವರಿಗೆ ಸೆನ್ಸಿಟಿವಿಟಿ ಮೇನ್ ಆಗಿ ಇಂಪಾರ್ಟೆಂಟ್ ಸೆನ್ಸಿಟಿವಿಟಿ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಚರ್ಮ ಅನ್ನೋದು ಕವರ್ ಆಗಿರುತ್ತೆ, ಗೊತ್ತಿರಲ್ಲ. ಈಗ ಚರ್ಮವನ್ನ ತೆಗೆದುಹಾಕಿದ ನಂತರ ಗ್ಲಾನ್ಸ್ ಅನ್ನೋದು ಮುಟ್ಟಿದ್ರೇನೆ ಒಂಥರ ಜೆಲ್ ಅನ್ನೋ ಸೆನ್ಸೇಷನ್ ಇರೋದು ಗೊತ್ತಾಗುತ್ತೆ. ಇದರಿಂದ ಪೇಷಂಟ್ಸ್ ಬಹಳ ಜನ ಇನ್ನರ್ ವೇರ್ ಹಾಕೊಳ್ಳೋದನ್ನ ಇಷ್ಟಪಡಲ್ಲ. ಅಂಡ್ ಬಟ್ಟೆಗೆ ತಗಲಿದ್ರು, ಕಾಲಿಗೆ ತಗಲಿದ್ರು ಆ ಸೆನ್ಸಿಟಿವಿಟಿ ಸೆನ್ಸೇಷನ್ ತಡ್ಕೊಳಕ್ಕಾಗದೆ ಕಾಲು ದೂರ ಇಟ್ಕೊಂಡು ನಡೆಯೋದು, ತಗಲದಂತ ನಡೆಯೋದು, ಹೀಗೆಲ್ಲ ಮಾಡ್ತಿರ್ತಾರೆ. ಏನಂದ್ರೆ ಡೇ ಒನ್ ಸರ್ಜರಿ ಆದ ನೆಕ್ಸ್ಟ್ ಮಿನಿಟ್ ನೀವು ಇನ್ನರ್ ವೇರ್ ಹಾಕೊಂಡು ಇದರಿಂದ ಅದಕ್ಕೆ ಯಾವಾಗ ಗಾಳಿ ಸೋಕುತ್ತೋ ಇನ್ನರ್ ವೇರ್ಸ್ ತಗಲಿದ್ರೆ ಅದರ ಒಂದು ಸೆನ್ಸೇಷನ್ ಅನ್ನೋದು ಹೋಗುತ್ತೆ. ಯಾಕಂದ್ರೆ ನಮಗೆ ಬ್ರೈನ್ ಅಲ್ಲಿ ಮೆಮೊರಿನಲ್ಲಿ ಉಳ್ಕೊಂಡಿರುತ್ತೆ. ಸೆನ್ಸೇಷನ್ ಅನ್ನೋದು ಸ್ಲೋ ಆಗಿ ಅದು ಎರೇಸ್ ಏನಂತಾರೆ ಎರೇಸ್ ಆಗುತ್ತೆ. ಎರೇಸ್ ಆಗೋದ್ರಿಂದ ನಮಗೆ ಆ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ. ಮ್ಯಾಕ್ಸಿಮಮ್ 3 to 4 days ನಲ್ಲಿ ಸೆನ್ಸಿಟಿವಿಟಿ ಇರಲ್ಲ. ಆ ಸೆನ್ಸಿಟಿವಿಟಿ ಅಷ್ಟು ದಿನಗಳವರೆಗೆ ಅದನ್ನ ಮುಟ್ಟಬೇಕಾದ್ರೆ ಹಿಂದೆ ಕೆಳಬೇಕಾದ್ರೂ ಒಂದು ರೀತಿಯಾದ ಭಯ ಇರುತ್ತೆ. ಆ ಭಯನ ಪಕ್ಕಕ್ಕಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೆ ಆದ್ರೆ ಖಚಿತವಾಗಿಯೂ 10 to 12 days ನಲ್ಲಿ ಪ್ರಾಸೆಸ್ ನಲ್ಲಿ ಸಕ್ಸಸ್ಫುಲ್ ಆಗಿ ಮುಗಿಸಬಹುದು. ಪೋಸ್ಟ್ ಆಪರೇಷನ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಖಚಿತವಾಗಿ ನನ್ನ ಕನ್ಸಲ್ಟ್ ಮಾಡಬಹುದು. ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ ನಲ್ಲಿ ಅವೈಲೇಬಲ್ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.